ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ 3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹಿಟ್ಟಿನ ಗಾರಿಗೆ ಮಾಡಿ ತೋರಿಸ್ತೀನಿ. ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ನಾವೇನಾದ್ರು ಸ್ನ್ಯಾಕ್ಸ್ ಮಾಡಬೇಕಲ್ಲ, ಹಾಗಾಗಿ ಇವತ್ತು ಗೋಧಿ ಹಿಟ್ಟಿನ ಗಾರಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ಬೇಕು. ಇವಾಗ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಏನು ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಕರಗಿದೆ. ಇವಾಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕೈಗೆ ನೀರನ್ನ ತರಿಸ್ಕೊಳ್ಬೇಕು. ಆಮೇಲೆ ಈ ಥರ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ನಾದಿ ಇಟ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಕೈಗೆ ನೀರನ್ನು ತಾಗಿಸ್ಕೊಳ್ಬೇಕು. ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊಳ್ಬೇಕು. ಎಣ್ಣೆ ಏನು ತಾಗಿಸ್ಕೊಳ್ಳೋದು ಬೇಡ, ನೀರು ತಾಗಿಸ್ಕೊಳ್ಳಿದ್ರೆ ಸಾಕು. ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು. ಎಲ್ಲನೂ ಇದೇ ಥರ ಮಾಡಿಟ್ಕೊಳ್ಳೋಣ. ಈ ಥರ ಉಂಡೆಯಾಗಿ ಮಾಡ್ಕೊಳ್ಬೇಕು. ಇವಾಗ ಒಂದು ಪೇಪರ್ ಮೇಲೆ ಅಥವಾ ಒಂದು ಕವರ್ ಮೇಲೆ ಈ ಥರ ನಾವು ಕಜ್ಜಾಯನ ಹೇಗೆ ಲಟ್ಟಿಸ್ತೀವಿ ಆ ಥರನೇ ಲಟ್ಟಿಸ್ಕೊಳ್ಬೇಕು. ಈ ಥರ ಆಗುತ್ತೆ. ಇವಾಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಉಬ್ಬಿ ಬರ್ತಾ ಇದೆ. ಸೇಮ್ ಕಜ್ಜಾಯ ಯಾವ ಥರ ಮಾಡ್ತೀವಿ ಆ ಥರನೇ ಆಗುತ್ತೆ ನೋಡಿ. ಫ್ರೆಂಡ್ಸ್, ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಗಾರ್ಗಿ ರೆಡಿ ಆಯಿತು ನೋಡಿ. ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.